ಹೌದು, ವಾಟ್ಸ್ ದಿಸ್? ಸರ್, ಅದು ಅಮೂಲ್ಯನ ತಂದೆದು ಟ್ರೀಟ್ಮೆಂಟ್ ಅಮೌಂಟು ಅವ್ರ ಸ್ಯಾಲ್ರಿಯಿಂದ ಕಟ್ಟಾಗುತ್ತೆ ಅನ್ನೋದಕ್ಕೆ ಅಮೂಲ್ಯ ಸೈನ್ ಮಾಡಿರೋ ಡಾಕ್ಯುಮೆಂಟು. ನಿಮ್ಮ ಸೈನ್ ಆದಮೇಲೆ ಅಕೌಂಟ್ಸಿಗೆ ಕಳಿಸ್ಬೇಕು. What the bloody hell is this? Kanta, do I look like a fool to you? ಇಲ್ಲ ಬಾಸ್. ಮತ್ತೆ ಯಾಕೆ ಎಲ್ಲರೂ ಸೇರಿ ನಾನು ಫೂಲ್ ಮಾಡ್ತಿದ್ದೀರಾ? ಏನಾಯ್ತು ಸರ್? ಸಾರಿಕಾ, ಸಾರಿಕಾ. ಎಸ್ ವೇದಾಂತ್. What the hell is this? ಅಮೂಲ್ಯ ತಂದೆ ಹಾಸ್ಪಿಟಲ್ ಚಾರ್ಜಸ್ನ ಕಂಪನಿ ಅಕೌಂಟ್ಸಿಂದ ರಿಎಂಬರ್ಸ್ಮೆಂಟ್ ಮಾಡೋದಕ್ಕಾಗಲ್ಲ ಅಂತ ತಿಳಿಸಿದ್ದೀರಲ್ಲ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಉಗಿರಿ ಚೆನ್ನಾಗಿ ಮಕ್ಕಕ್ಕೆ. ಬಟ್ ಅದು ಕರೆಕ್ಟ್ ಆಗಿದೆಯಲ್ಲ ವೇದಾಂತ್? ಏನು ಕರೆಕ್ಟ್ ಆಗಿದೆ? ಅಕಾರ್ಡಿಂಗ್ ಟು ಕಂಪ್ನಿ ಪಾಲಿಸಿ ಎಂಪ್ಲಾಯೀಸ್ ಮೆಡಿಕಲ್ ಚಾರ್ಜ್ನ ಕಂಪ್ನಿ ಕೊಡುತ್ತೆ. ಬಟ್ ಅವ್ರ ಫ್ಯಾಮಿಲಿ ಮೆಡಿಕಲ್ ಚಾರ್ಜಸ್ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ ವೇದಾಂತ್. ಓಕೆ, ಎಂಪ್ಲಾಯೀಸ್ಗಳ ಕತೆ ಹೀಗಾದರೆ ಮ್ಯಾನೇಜ್ಮೆಂಟ್ ಸ್ಟಾಫಿಗೆ ಯಾವ ಪಾಲಿಸಿ ಇದೆ? ನನಗೆ ಕಂಪ್ನಿ CEO, ನನಗೆ ಯಾವ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ನಾನು ತಿಳ್ಕೊಬೇಕು. ನಿಮ್ಮ ಫ್ಯಾಮಿಲಿಗೆ ಇದು ಇನ್ಕ್ಲೂಡ್ ಆಗುತ್ತೆ. ಹಾಗಿದ್ರೆ ಇವ್ರು ಕೂಡ ನನ್ನ ತಂದೆ ಇದ್ದ ಹಾಗೆ. ಐ ಡೋಂಟ್ ಕೇರ್ ಅಬೌಟ್ ಯೋರ್ ಪಾಲಿಸಿ ಇದೆ. ಇವತ್ತಿಂದ ಈ ಕ್ಷಣದಿಂದ ಪ್ರತಿಯೊಂದು ಎಂಪ್ಲಾಯಿ ಫ್ಯಾಮಿಲಿ ಮೆಂಬರ್ಸಿಗೆ ಮೆಡಿಕಲ್ ಅಲೋವೆನ್ಸ್ ಸಿಗಬೇಕು. ಪಾಲಿಸಿ ಚೇಂಜ್ ಮಾಡಿ ನನ್ನ ಹತ್ರ ಅಪ್ರೂವಲ್ ತಗೊಳ್ಳಿ. ಇಂಥ ಕ್ರಿಟಿಕಲ್ ಸಿಚುವೇಶನ್ ನನ್ನ ಹತ್ರ ಬಂದು ಮಾತಾಡಬೇಕು ಅಂತ ನಿನಗೆ ಗೊತ್ತಾಗಲ್ಲ. ನೀನು ಇಲ್ಲೇ ಅಡ್ಮಿನ್ ಆಗಿರ್ಬೋದು, ಆದರೆ ನೀನು ನನ್ನ ರಿಲೇಟಿವ್. ಇನ್ಫ್ಯಾಕ್ಟ್ ಮೋರ್ ದನ್ ದಟ್. ಕಷ್ಟದಲ್ಲಿ ಲೀಡರ್ ಎದ್ದು ಬಂದರೆ ಟೆನ್ಷನ್ನಲ್ಲಿ ಸತ್ಯ ಹೊರಗೆ ಬರುತ್ತೆ. ಬಾಸ್ ಮನಸ್ಸಲ್ಲಿ ಅಮೂಲ್ಯ ಮೇಡಮ್ಗೆ ಯಾವ ಸ್ಥಾನ ಇದೆ ಅಂತ ಗೊತ್ತಾಗೋಯ್ತು. ಎಲ್ಲ ಸಲ ನೀನೇ ರೈಟ್ ಅಲ್ಲ. ಅಪಾಯಿಂಟ್ಮೆಂಟ್ಸ್ ಇಮಿಡಿಯೇಟ್ ಆಗಿ ರೆಡಿ ಆಗಬೇಕು. ಅಂಡ್ ಅದು ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಟೇಬಲ್ ಮೇಲೆ ಇರೋ ಥರ ಮಾಡೋ ಜವಾಬ್ದಾರಿ ನಿಂತು. ಓಕೆ ವೇದಾಂತ್, ಐ ವಿಲ್ ಡೂ ಇಟ್. ಒಂಚೂರು ಒಗ್ಗರಣೆ ವೇಸ್ಟ್ ಆಗಬಾರ್ದು, ಘಮಘಮ ಅಂತಿರುತ್ತೆ. ಸರಿಯಾಗಿ ತಿಳ್ಸಪ್ಪ, ತಳ ಅಂಟ್ಬಿಡುತ್ತೆ. ಇದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಒಂದು ಕಡೆ ಇಡು. ಹಾಂ, ಪುದೀನ ಸಪ್ರೇಟಾಗಿ ಮಾಡಿಡು. ಹಾಂ, ಏನಮ್ಮ ಇದು? ಹುಡುಗ ನೋಡೋಕ್ಕೆ ಹೀಗಿದ್ರು ಗಣಿತದಲ್ಲಿ ತುಂಬ ಜಾಣ. ನಾನು ಮಾಡಿರೋ ಅಡುಗೆ ಮೆನುನ ಚೇಂಜ್ ಮಾಡಿ ತಾನೇ ಖುದ್ದಾಗಿ ನಿಂತು ಬಿಸಿಬೇಳೆಬಾತು, ಜಾಮೂನು, ಖಾರ ಬೂಂದಿ ಮಾಡೋದಕ್ಕೆ ಸಹಾಯ ಮಾಡ್ತಿದ್ದಾನೆ ಕಣೆ. ಪಾಪ, ತುಂಬ ಒಳ್ಳೆ ಹುಡುಗ. ಅಪ್ಪನ ಬುಟ್ಟಿಗೆ ಹಾಕೊಂಡು ಮನೆ ಸೇರ್ಕೊಂಡ. ಈಗ ಅಮ್ಮನು ಬುಟ್ಟಿಗೆ ಹಾಕೊಳ್ಳೋಕೆ ನೋಡ್ತಿದ್ದಾನೆ. ಯಾವುದೋ ದೊಡ್ಡ ಸ್ಕೆಚ್ ಹಾಕೊಂಡು ಎಂಟ್ರಿ ಆಗಿದ್ದಾನೆ ಅನ್ಸುತ್ತೆ. ಇಂಥವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ತಾರಲ್ಲ, ಅಪ್ಪ ಅಮ್ಮಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ಟೈಮ್ ಇಲ್ಲ, ಆರ್ಡರ್ ತಗೊಂಡಿರೋದು ರಾತ್ರಿ ಊಟಕ್ಕೆ, ನಾಳೆಗಲ್ಲ. ನೀವು ಬಂದು ಸಹಾಯ ಮಾಡಿ. ಜಲ ಇವನ
ನಮ್ಮನೆಗೆ ಬಂದು ನನಗೆ ಕೆಲಸ ಹೇಳ್ತಾನಲ್ಲ. ಅಮ್ಮ, ಒಬ್ಬರಿಗಿಂತ ಇಬ್ರು ಲೆಸ್ ಅನ್ನೋ ಗಾದೆ ಕೇಳಿದ್ದೀರಾ? ಆ ಗಾದೆ ಬರ್ದಿರೋದು ನಮ್ಮ ಅಮ್ಮನ ಸೋದ್ರ ಮಾವನ ಮಗನೇ. ಅವ್ನು ನಮಗೋಸ್ಕರ ಕಷ್ಟಪಟ್ಟು ಸಹಾಯ ಮಾಡ್ತಿದ್ದಾನೆ, ನೀನು ಮನೆಯೊಳಗಿ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ. ನಾನು ಈಗಷ್ಟೇ ಬಂದಿದ್ದು. ಓ, ನಿನ್ನ ಉಯ್ಯಾಲೆ ಮೇಲೆ ಕೂರಿಸಿ ಗಾಳಿ ಬೀಸಿ ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಕೊಟ್ಟು ಕೈ ಕಾಲು ಒತ್ತಬೇಕಾಗಿತ್ತೇನೋ ಅಲ್ವಾ? ಅಮ್ಮ, ನೀನು ಯಾರಾದ್ರೂ ಹಾಗೆ ಮಾಡೋರು ಇದ್ದಿದ್ರೆ ಮಹಾರಾಣಿ ತರ ಮೆರ್ದಿರೋಳು. ಹಳೆ ಟೇಪ್ ರೆಕಾರ್ಡರು ನೀನು ಸೇರ್ಕೊಂಡ್ಯಾ? ನಾಟಕ ಮಾಡಿದ್ ಸಾಕು, ಸಹಾಯ ಮಾಡೋಗೆ. ನಮ್ಮನೇಲಿ ನನಗೆ ಬೆಲೆ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಅದಕ್ಕೆ ಹೇಳೋದು, 3ನೇ ಮಗಳಾಗಿ ಹುಟ್ಲೇಬಾರ್ದು. ನನ್ನಂತ ಹಾರ್ಡ್ ವರ್ಕರ್ಗೆ ಕಾಮ್ ಚೋರ್ ಅಂತ ಫೋಟೋ ಹಾಕಿ ಎಲ್ಲ ಅನ್ಯಾಯ ಮಾಡ್ತಾರೆ. ಪೆಟ್ ನೇಮು ಸುಮ್ಮನೆ ಅಂತೂ ಕೊಡಲ್ಲ. ಹಲೋ, ತಮ್ದೆಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನಾವು ಹುಟ್ಟಾನೆ ಲೆಜೆಂಡು, ಯಾರ್ದು ಏನು ಪ್ರೂವ್ ಮಾಡಬೇಕಾಗಿಲ್ಲ. ಇಷ್ಟನಾ? ಮತ್ತೆ ಇನ್ನೇನಾದ್ರೂ ಆಗೋದಿದೆಯಾ? ವಿಕ್ಕಿ ಅವರು ಕಂಪ್ನಿ ಪಾರ್ಟ್ನರ್ ಆಗಿರೋದ್ರಿಂದ ಅವ್ರ ಸಿಗ್ನೇಚರ್ ನಾನು ವಿಕ್ಕಿ ಹತ್ರ ಸೈನ್ ಮಾಡಿಸಿ ಕಾಂತನ ಹತ್ರ ಕೊಟ್ಟು ಕಳ್ಸೀನಿ. ಓಕೆ, ಬಟ್ ಇದು ಇಮಿಡಿಯೇಟ್ ಆಗಿ ಅಪ್ಲೈ ಆಗಬೇಕು ಅಂತ ವೇದಾಂತ್ ಹೇಳಿದ್ದಾರೆ. ಆಫೀಸಲ್ಲಿ ಏನೇನು ಬೆಳವಣಿಗೆ ನಡೀತಿದೆ ಅನ್ನೋದ್ರ ಬಗ್ಗೆ ನನಗೂ ಗಮನ ಇದೆ. ವೇದಾಂತ್ ಲೇಡೀಸ್ ಯಾರು ಆಫೀಸ್ಗೆ ಬರಬಾರ್ದು ಅಂತಿದ್ರು. ಆ ಟೈಮಲ್ಲಿ ಅಮೂಲ್ಯ ಜಾಯ್ನ್ ಆಗಿ ಅವ್ರ ಪರ್ಸೆಪ್ಷನ್ನೇ ಬದಲಾಗೋ ಥರ ವರ್ಕ್ ಮಾಡಿದ್ರು. ಆದರೆ ಈಗಿನ ವರ್ಕ್ ಕಲ್ಚರ್ ಅವ್ರು ಕ್ರಿಯೇಟ್ ಮಾಡಿರೋ ಥರ ಇಲ್ಲ. ಹೊಸ್ದಾಗಿ ಜಾಯ್ನ್ ಆಗಿರೋ ಫೀಮೇಲ್ ಎಂಪ್ಲಾಯೀಸ್ಗಳು ವೇದಾಂತ್ ಅವ್ರನ್ನ ಮೊದಲಿನ ಥರ ಮಾಡದೇ ಇದ್ರೆ ಸಾಕು. ವಾಟ್ ಯು ಮೀನ್? ಬುದ್ಧಿ ಇದ್ರೆ ಅರ್ಥ ಆಗುತ್ತೆ. ಡಾಕ್ಯುಮೆಂಟ್ ಪಾಸ್ ಆಗುತ್ತೆ, ನೀನಿನ್ನು ಹೊಡ್ಬೋದು. ಏನಿದು ಬಾವಾ, ಇಮಿಡಿಯೇಟಾಗಿ ಅಪ್ಲೈ ಆಗೋಂಥ ಪಾಲಿಸಿ ಇಷ್ಟು ಅರ್ಜೆಂಟಲ್ಲಿ ಯಾಕೆ ಚೇಂಜ್ ಮಾಡ್ತಿದ್ದಾರೆ? ದೊಡ್ಡ ಬಾಮೈದನಿಗೆ ಅಮೂಲ್ಯನ ಸ್ಯಾಲ್ರಿ ಕಟ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಆಗ್ತಿರೋ ಬದಲಾವಣೆ ಇದು. ದೊಡ್ಡ ಮೈದಾನ ಇಷ್ಟೆಲ್ಲ ಆದಮೇಲೂ ವೇದಾಂತ್ ನನಗೆ ಬಾಮೈದ ಆಗಲ್ಲ ಅಂತೀಯಾ? ಸೊ ಇದೇ ವಿಷಯಕ್ಕೆ ನಿನ್ನೆ ರಾತ್ರಿ ಎಲ್ಲ ರೂಮಿಂದ ಆಚೆ ಇದ್ದೆ. ಸೊ ಈಗ ಸಿನ್ಸಿಯರಾಗಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ವಿ. ಓ, ಇದಾ ಮ್ಯಾಟ್ರು? ನನಗೂ ಗುಡ್ ನೈಟ್ ಕಾಲ್ ಬಂದಿಲ್ಲ. ಇಬ್ಬರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅನಿಸುತ್ತೆ. ಈಗಲೇ ಸೀರಿಯಸ್ನೆಸ್ನ ಅರ್ಥ ಮಾಡಿಕೊಂಡು ವೇದಾಂತ್ ಮನಸ್ಸಲ್ಲಿ ಅಮೂಲ್ಯನ ಬಗ್ಗೆ ಯಾವ ಫೀಲಿಂಗ್ ಇದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲ ಅಂದರೆ ಗೊತ್ತಲ್ಲ. ಇಲ್ಲ ಅಂದರೆ ಏನಾಗತ್ತೆ ಬಾವಾ? ನಾನು ಮದುವೆ ಆದಮೇಲೆ ರೂಮಿಂದ ಆಚೆ ಬಂದಿದ್ದೀನಿ. ಆದರೆ ನೀನು ಮದುವೆ ಮುಂಚೆನೇ ರೂಮಿಂದ ಆಚೆ ಬರೋ ಜಗತ್ತಿನ ಮೊದಲನೇ ಗಂಡು ಪ್ರಾಣಿ ಆಗ್ತೀಯಾ, ನೆನಪಿರಲಿ. ಓ ಮೈ ಗಾಡ್! ಅಲ್ಲ, ಇವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಥವಾ ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದಾರೆ? ಅಮೂಲ್ಯ ಸ್ಯಾಲರಿನ ಕಟ್ ಮಾಡ್ಬೇಕಂತೆ. ನಾಟ್ ಈ ಲೂಸರ್ಸ್. ವೇದಾಂತ್, ನಿನಗೆ ಕೋಪ ನೆತ್ತಿಗೇರಿದೆ ಅಂತ ಗೊತ್ತು. ಮೊದಲು ನೀರು ಕೊಡಿ. ಈ ವಿಷಯ ಬಿಡು. ನನ್ನ ಸುಳ್ಳೆ ಪುಳ್ಳೆ ಅಂತ ಯಾಕೆ ಕರಿತೀಯ ನೀನು? ಓ, ಸಾರಿ ಬಾಸ್. ಇನ್ಮೇಲೆ ಬಾಸ್ ಅಂತಾನೆ ಕರಿತೀನಿ. ನಾನು ನಿನಗೆ ಬಾಸ್ ಅಂತ ಕರಿ ಅಂತ ಹೇಳಿದ್ನ. ಮತ್ತೇನು ಹೇಳ್ಬೇಕು ಬಾಸ್? ಅದೇನೋ ಕರಿತಿರ್ತೀಯಲ್ಲ, ಕೋಪಿಷ್ಟ, ಏಲಿಯಂ ಪಿಶಾಚಿ, ಸುಳ್ಳೆ ಪುಳ್ಳೆ ಅಂತ. ಅದೇ ಚೆನ್ನಾಗಿದೆ. ನಿಜನಾ? ಹಾಗಾದ್ರೆ ನಾನು ಇಷ್ಟೊತ್ತು ಇಮ್ಯಾಜಿನೇಷನಲ್ಲಿದ್ನ? ಅಮೂಲ್ಯ, ಕಮೆಂಟ್. ನೀವು ಇವತ್ತು ಮಾಡಿದ ಹೆಲ್ಪಿಗೆ ಥ್ಯಾಂಕ್ಸ್ ಹೇಳ ಅಂತ ಬಂದೆ ಬಾಸ್. ಆದರೆ ನನಗೋಸ್ಕರ ಪಾಲಿಸಿ ಬದಲಾಯಿಸೋದೇನು ಬೇಕಾಗಿರಲಿಲ್ಲ. ಅದು ಅನಿವಾರ್ಯ ಆಗಿತ್ತು ಅಮೂಲ್ಯ. ನಾನು ಟ್ರೀಟ್ಮೆಂಟ್ ಅಮೌಂಟ್ನ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಿದ್ದೆ ಬಾಸ್. ಈಗದು ಮುಗ್ದೋಗಿರೋ ವಿಚಾರ ಅಲ್ವಾ? ಈಗ ಯಾಕದ್ರ ಬಗ್ಗೆ ಮಾತು?
ಜಸ್ಟ್ ಲೀವ್ ಇಟ್. ಥ್ಯಾಂಕ್ ಯು ಬಾಸ್. ಅಮೂಲ್ಯ, ಒಂದು ನಿಮಿಷ. ನಿನ್ನೆಲ್ಲ ಮಾತಾಡೋಂತ ಸೆಟ್ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಿದ್ಯಲ್ಲ, ಇವತ್ತಾದ್ರೂ 2 ನಿಮಿಷ ಮಾತಾಡ್ಬೋದಾ? ಛೇ, ಹುಚ್ಚಿ ನಾನು. ನೀವು ಪ್ರತಿ ಸಲ ಮಾತಾಡೋಣ ಅಂತ ಹೇಳಿದಾಗೆಲ್ಲ ನನಗೆ ಬೇಕಾಗಿರೋದನ್ನೇ ಹೇಳ್ತೀರಾ ಅಂತ ತುದಿಗಾಲಲ್ಲಿ ನಿಂತಿರ್ತೀನಿ. ಅಮೂಲ್ಯ, ನಿನ್ನ ಹತ್ರನೇ ಕೇಳಿದ್ದು. ಹೇಳಿ ಬಾಸ್. ಅಮೂಲ್ಯ, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಒಂದೊಂದು ಅರ್ಥ ಮಾಡ್ಕೊ, ನನ್ನನ್ನು ಯಾವತ್ತೂ ಹೊರಗ್ದನು ಅಂತ ನೀನು ಭಾವಿಸ್ಬೇಡ. ವೆನೆವರ್ ಯು ಆರ್ ಇನ್ ಪ್ರಾಬ್ಲಮ್, ಇದು ನನಗೆ ಹೇಳ್ಬೋದು. ಜಗಳ ಮಾಡೋದು, ರೇಗಿಸೋದು, ಒಟ್ವೆಟ್ ಅಂತ ಮಾತಾಡೋದು ಎಲ್ಲ ನಿಂತೋಗಿದೆ. ಅದೆಲ್ಲ ಬೇಕು ಅಂತಲ್ಲ, ಆದರೆ ಅದೆಲ್ಲ ಇದ್ರೆ ನೀನು ಅಂತ ಫೀಲ್ ಆಗೋದು. ನೀನು ಹಾಗೆ ಇರಬೇಕು. ಆ್ಯಂಡ್ ಅಫ್ಕೋರ್ಸ್ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ? ಸಾರಿ, ನೀವು ನನ್ನ ಅಕ್ಕನ ಭಾವ ಮತ್ತು ನನ್ನ ಬಾಸ್. ನಮ್ಮಿಬ್ಬರ ಮಧ್ಯೆ ಇರೋ ರಿಲೇಷನ್ ಅಷ್ಟೇ. ನೀವು ನನ್ನ ಫ್ರೆಂಡ್ ಅಲ್ಲ. ವೇದಾಂತ್, ನನಗೆ ನಿನ್ನ ಜೊತೆ ಈ ಥರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಹೀಗಿದ್ರೇ ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಹೀಗೆ ಮಾಡ್ಕೊಂಡೆ? ಕಣ್ಬಿಟ್ಕೊಂಡು ನೋಡೋದಕ್ಕಾಗಲ್ಲ? ತುಂಬ ನೋಯ್ತಿದ್ಯಾ? ಯಾಕೆ ಹೀಗೆ ಮಾಡ್ಕೊಂಡೆ? ಎಲ್ಲಿ ಕರೆದೋಗಿದ್ದೆ? ನನಗೇನೂ ಆಗಿಲ್ಲ, ಐಮ್ ಫೈನ್. ಜಸ್ಟ್ ಆಗ್ತು ಅಷ್ಟೇ. ನಿಮ್ಗೇನಾಯಿತು? ವಾಟ್? ನನಗೇನಾಗಿದೆ? ನೀವು ಎದ್ದು ಬರ್ತಾ ನಿಮ್ಮ ಕಾಲಿಗೆ ಏಟಾಯಿತು. ಹಾಂ, ಬಟ್ ನನಗೇನೂ ಆಗಿಲ್ಲ. ಯಾಕೆ ಅಷ್ಟೊಂದು ಕೇರ್ ಮಾಡ್ತೀರಾ? ಎಷ್ಟು ಅಂದರೆ ನಿಮ್ಮ ಕಾಲಿಗೆ ಏಟಾಗಿದ್ದು ಕೂಡ ನಿಮಗೆ ಗೊತ್ತಾಗಲಿಲ್ಲ ಅಲ್ವಾ? ನೋರೋ, ಅದೆಲ್ಲ ಬಿಡು. ಶ್ಯೂರ್, ನಿನಗೇನು ಏಟಾಗಿಲ್ಲ. ನಾನು ಡ್ರೈವರ್ಗೆ ಹೇಳ್ಬೋದು, ಹಿ ಕ್ಯಾನ್ ಡ್ರಾಪ್ ಯು ಹೋಮ್. ಬೇಡ, ಅಂಥದ್ದೇನೂ ಆಗಿಲ್ಲ. ಸರಿ, ಓಕೆ, ಟೇಕ್ ಕೇರ್. ಡ್ಯಾಮಿಟ್, ಏನಾಗಿದೆ ನನಗೆ? ಯಾಕೆ ಹೀಗೆಲ್ಲ ಆಗ್ತಿದೆ? ಎಲ್ಲ ನನ್ನ ಪ್ಲಾನ್ ಪ್ರಕಾರನೇ ಹೋಗ್ತಿತ್ತು. ಅಮೂಲ್ಯ ನನ್ನ ಗರ್ಲ್ಫ್ರೆಂಡ್ಗೆ ಆ್ಯಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ಲು. ಸಾಹಿತ್ಯನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಸುಳ್ಳು ಹೇಳಿದ್ದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ನನಗೆ ಯಾಕೆ ಖುಷಿ ಆಗಲಿಲ್ಲ? ಈ ಡಬ್ಬ ಜೋಕ್ ಅದಿನ್ನೇನು ಮಾಡ್ಕೊಂಡ್ಲು? ಸಾಹಿತ್ಯ, ಅದೇನು ಫೈಲ್ ಎಲ್ಲ ಬೀಳಿಸ್ಕೊಂಡು ಬೇಗ ನನ್ನ ಕ್ಯಾಬಿನಿಗೆ ಬಾ. ಯಾಕೆ ಅಮ್ಮು ಎಲ್ಲ ಕಡೆ ಕಾಣಿಸ್ತಿದ್ದಾಳೆ? ಅಮ್ಮು ಅಲ್ಲ, ಅಮೂಲ್ಯ ಅಲ್ಲ, ಡಬ್ಬ ಜೋಕ್. ಸ್ಪಾಗ್ ಹೋಗಿ ಬಂದ್ಮೇಲೆ ಫ್ರೆಶ್ ಫೀಲ್ ಆಗ್ತಾ ಇದೆಯಾ ಆರ್ತಿ? ಒಂಥರ ಹಾಗೆ ಅನ್ನಿಸ್ತಿದೆ ಅದಕ್ಕೆ. ಆದರೆ ನನಗಿದೆಲ್ಲ ಅಭ್ಯಾಸ ಇಲ್ಲ. ಅದಿರಲಿ, ವೇದಾಂತ್ ಬಾಬನ ಹತ್ರ ಅಣ್ಣ ಮಾತಾಡೋದ್ನಂತ.
ಇಲ್ಲ ಆರ್ತಿ, ಅದಕ್ಕೆ ರೂಮಿಂದ ಆಚೆ ಹಾಕಿದ್ದೀನಿ. ಅದು ಅಲ್ಲದೆ ವಿಕ್ಕಿ ಅಣ್ಣ ಕೂಡ ಮಾತಾಡಿಲ್ಲ. ನೀ ಲಾಸ್ಟ್ ನೈಟ್ ಕಾಲ್ ಮಾಡಿದ್ಯಾ ಅವನಿಗೆ? ನಂದು ಮಾತು ಅಂದರೆ ಮಾತು, ಅದಕ್ಕೆ ಫುಲ್ ಸ್ಟ್ರಿಕ್ಟ್ ಆಗಿದ್ದೀನಿ. ಮಾತು ಇಲ್ಲ, ಮೆಸೇಜು ಇಲ್ಲ. ಒಳ್ಳೇದಾಯ್ತು. ಇಲ್ಲ ಅಂದರೆ ಈ ಗಂಡಸ್ರಿಗೆ ಬುದ್ಧಿ ಬರಲ್ಲ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ಸ್ ಯಾಕೆ ಆರ್ತಿ? ನೀವು ಇದನ್ನೆಲ್ಲ ಅಮ್ಮಗೋಸ್ಕರ ಮಾಡ್ತಾ ಇದ್ದೀರಾ. ವೇದಾಂತ್ ಭಾವ ನಿಮ್ಮ ಅಣ್ಣನೇ ಆದರೂ ಅವ್ರ ಬಗ್ಗೆ ಯೋಚನೆ ಮಾಡದೆ ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ದೀರಲ್ಲ, ಅದಕ್ಕೆ. ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ ಆರ್ತಿ. ನಿಮ್ಮ ಸ್ವಾರ್ಥನ? ಏನದಕ್ಕೆ? ನನ್ನ ಅಣ್ಣ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ಅಣ್ಣನ ಸಂತೋಷವಾಗಿಡೋದು ಅಮೂಲ್ಯ ಮಾತ್ರ ಅನ್ನೋದು ನನ್ನ ಭಾವನೆ. ನಾನೀಗ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ವೇದಾಂತ್ ಭಾವಗೂ ಅಮ್ಮ ಮೇಲೆ ಈ ಥರ ಫೀಲಿಂಗ್ಸ್ ಇದೆ ಅಂತ ನಿಮ್ಗೆ ಹೇಗೆ ಅನಿಸುತ್ತೆ? ನಮ್ಮ ಅಣ್ಣ ಒಂಥರ ಮ್ಯಾಚೋ ಮ್ಯಾನ್ ಇದ್ದಂಗೆ. ನನ್ನ ಮತ್ತು ವಿಕ್ಕಿ ಅಣ್ಣನ ಚಿಕ್ಕಂದಿಂದನೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದಾನೆ. ಎಲ್ಲರ ಬಗ್ಗೆ ಜವಾಬ್ದಾರಿ ತಗೊಂಡು ನನ್ನ ಹಾರ್ಟ್ ಒಂಥರ ಕಲ್ಲಾಗ್ಬಿಟ್ಟಿದೆ. ಆದರೆ ಅಮ್ಮು ಅದನ್ನು ಮತ್ತೆ ಮೆಲ್ಟ್ ಮಾಡಿದಾಳೆ. ಅದು ಅಲ್ಲದೆ ಅವನು ಯಾವ ಹುಡುಗಿ ಮಾತನ್ನು ಕೇಳ್ದೋನೇ ಅಲ್ಲ. ಆದರೆ ಅಮ್ಮು ವಿಚಾರನೇ ಬೇರೆ. ಅವಳ ಮಾತಿಗೆ ಬೆಲೆ ಕೊಡ್ತಾನೆ. ಅವನ ಜೊತೆ ಡ್ಯಾನ್ಸ್ ಮಾಡಿದ್ದಾನೆ. ಅದು ಅಲ್ಲದೆ ಅವನ ಫೇವ್ರೆಟ್ ಅಮ್ಮು ವಿರುದ್ಧ ನಿಂತಾಗ್ಲೂ ಅವನ ಅಮ್ಮಗೆ ಸಪೋರ್ಟ್ ಮಾಡಿದ್ದಾನೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅದು ನಿಜಾನೇ ಅನ್ನಿ. ಅಷ್ಟೇ ಅಲ್ಲ, ಅಮ್ಮನು ತುಂಬಾ ಒಳ್ಳೆ ಹುಡುಗಿ. ಅಣ್ಣನ ತುಂಬಾ ಕೇರ್ ಮಾಡ್ತಾಳೆ. ಎದುರುಗಡೆ ತುಂಬ ಜಗಳ ಆಡಿದ್ರು ಇಬ್ಬರ ಮೇಲೆ ತುಂಬಾ ಪ್ರೀತಿ ಇದೆ. ಅಮ್ಮು ಯಾವಾಗಲೂ ಈ ಲವ್ವು ಅನ್ನೋದನ್ನ ಎಂಟರ್ಟೈನ್ ಮಾಡೋಳೆ ಅಲ್ಲ. ಹಾಗೆಯೇ ನಿಮ್ಮ ಅಣ್ಣ ಕೂಡ ಇದರಿಂದ ದೂರನೇ ಇದ್ದರು. ಆದರೆ ಈಗ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸೋದಕ್ಕೆ ಇಡೀ ಜಗತ್ತೇ ಜೊತೆಯಾಗಿ ನಿಂತಿದೆ ಅನ್ನಿಸ್ತಿದೆ. ಜಗತ್ತಿನ ವಿಷಯ ಆಮೇಲೆ ಆರ್ತಿ. ಈ ಎರಡು ಭೂಪತಿಗಳಿದ್ದಾರಲ್ಲ, ಅವರಿಬ್ಬರು ಫಸ್ಟ್ ಅಣ್ಣ ಹತ್ರ ಮಾತಾಡಿದ್ರೆ ಸಾಕು ಅನ್ನಿಸ್ತಾ ಇದೆ. ಬಾವಾ, ಈಗೊಂದು ಕೆಲಸ ಮಾಡೋಣ. ಅಗ್ರಜನ ಹತ್ರ ಹೋಗಿ ಸಾಹಿತ್ಯ ಇಲ್ಲ ಅಂದ್ರೆ ನೀನು ಅಮೂಲ್ಯನೇ ಮದುವೆ ಆಗ್ತೀಯ ಅಂತ ಒಂದು ಬಾಣ ಬಿಡೋಣ. ವೇದಾಂತ ಬಾಣನ ತೆಗೆದು ಸೀದಾ ನಿನಗೆ ಚುಸ್ತಾನೆ. ಹೌದಾ? ಹಾಗಿದ್ರೆ ಇನ್ನೇನು ಮಾಡೋದು ಬಾವಾ? ಇದೆಲ್ಲ ತುಂಬ ಎಸ್ ಬಾವಾ. ಈ ಪ್ರಾಜೆಕ್ಟ್ ಆದ್ಮೇಲೆ ಆದಿವರ್ಗ ಇಸೋ ಪಕ್ಕ ಬೇರೆ ಹೋಗುತ್ತೆ. ಓ ಅಗ್ರಜ, ಅವರು ಟಾಕಿ. ಆ್ಯಕ್ಚುಲಿ ಇದ್ರಲ್ಲಿ ವಿಕ್ಕಿ ಇದನ್ನು ತಪ್ಪಿಲ್ಲ ವೇದಾಂತ್. ವಿಕ್ಕಿ ರಿಸರ್ಚ್ ಬಗ್ಗೆನೇ. ಎಸ್ ರಿಸರ್ಚ್ ಎಲ್ಲ ಆಗಿದೆ ಅಗ್ರಜ. ಪ್ರೆಸೆಂಟೇಷನ್ ಇನ್ನೊಂದು 5 ಮಿನಿಟ್ಸಲ್ಲಿ ಕಳಿಸ್ಬಿಡ್ತೀನಿ. ಸುಮ್ಮನೆ ಕೂತ್ಕೋತೀಯ? ಸತ್ತಾಗ ನೀವು ಕೂತ್ಕೊಳ್ಳಿ. ಆ್ಯಕ್ಚುಲಿ ನಾನು ಏನು ಹೇಳೋದಕ್ಕೆ ಬಂದೆ ಅಂತಂದರೆ, ಕೇಳೋದಕ್ಕೆ ಬಂದೆ. ಅದೇ ಪ್ರೆಸೆಂಟೇಷನ್ ಬೇಗ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸೇಲ್ಸ್ ರಿಪೋರ್ಟ್ಸ್ ಕೂಡ ಚೆಕ್ ಮಾಡಿದ್ದೀನಿ. ಇನ್ನೊಂದು 5 ನಿಮಿಷದಲ್ಲಿ ಮೇಲ್ ಮಾಡ್ಬಿಡ್ತೀನಿ. ನಾನು ಪರ್ಸನಲ್ ವಿಚಾರ ಕೇಳೋದಕ್ಕೆ ಬಂದಿರೋ ವಿಕ್ರಾಂತ್. ಪರ್ಸ್ನಲ್ಲ? ಏನಗ್ರಜ? ಇದಕ್ಕೆ ನೀವಿಬ್ಬರು ಆನ್ಸರ್ ಹೇಳಬೇಕು. ಯಾಕಂದರೆ ಸಾರ್ಥಕ್ ಲವ್ ಮಾಡಿ ಮದುವೆ ಆಗಿದ್ದಾರೆ. ಆ್ಯಂಡ್ ನೀನು ಲವ್ ಮಾಡಿನೇನು ಆಲ್ಮೋಸ್ಟ್ ಮದುವೆ ಆಗ್ತಿದೆಯಾ. ಈ ವಿಚಾರದಲ್ಲಿ ನೀವಿಬ್ಬರು ನನಗಿಂತ ಸೀನಿಯರ್. ಅದಕ್ಕೆ ನೀವಿಬ್ಬರ ಹತ್ರ ಒಂದು ಒಪಿನಿಯನ್ ಕೇಳೋಣ ಅಂತ ಬಂದೆ. ಅಗ್ರಜ ಕ್ಲಾಸ್ ತಗೊಳ್ತಿದ್ದಾನೆ ಅನ್ಕೊಂಡ್ರೆ ಬೇರೆ ರೂಟಲ್ಲಿ ಬರ್ತಿದ್ದಾನಲ್ಲ. ಶೂರ್, ಹೇಳಿ ವಿಧಾನ್. ಯಾವಾಗಲೂ ನಮ್ಗೊಬ್ರು ಕಾಣಿಸ್ತಾನೆ ಇದ್ದಾರೆ ಅಂತಂದ್ರೆ ಏನರ್ಥ? ನಾವು ಯಾವಾಗಲೂ ಅವ್ರನ್ನೇ ನೋಡ್ತಿದೀವಿ ಅಂತ ಅರ್ಥ. ಆ ಥರ ಅಲ್ಲ ವಿಕ್ರಾಂತ್. ಮತ್ತೆ ಯಾವ ಥರ ಅಗ್ರಜ? ಒಂದು ಜಾಗದಲ್ಲಿ ಅವಳು ಅವರು ಕಾಣಿಸ್ತಿರ್ತಾಳೆ. ಕಾಣಿಸ್ತಿರ್ತಾರೆ ಅಂದರೆ ಕಾಣಿಸ್ಕೊಳ್ಳೋ ವ್ಯಕ್ತಿ ಆ ಜಾಗದಲ್ಲಿ ಇಲ್ಲ. ಇಲ್ಲ, ಬಟ್ ಆದರೂ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊತಾರೆ. ಒಂಥರ ಭ್ರಮೆ ಅನ್ಸುತ್ತೆ, ಆದರೂ ರಿಯಲ್ ಆಗಿ ಫೀಲ್ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ವಿಕ್ರಾಂತ್. ಬಟ್ ಅದು ರಿಯಲ್ ಅನ್ಸಿದ್ರು ಭ್ರಮೆನೇ ಆಗಿರುತ್ತೆ. ಇದಿನ್ನೂ ಕರೆಕ್ಟ್. ಕ್ಲಾರಿಟಿನೇ ಸಿಗದಿರೋ ಕನ್ಫ್ಯೂಷನು. ಹೌದು ವಿಕ್ರಾಂತ್. ಬಟ್ ಆ ಕನ್ಫ್ಯೂಷನಲ್ಲೂ ಏನೊಂದು ಖುಷಿ ಇದೆ. ಎಕ್ಸಾಕ್ಟ್ಲಿ. ಎಲ್ಲನೂ ಒಟ್ಟೊಟ್ಟಿಗೆ ಆಗುತ್ತೆ. ಡ್ಯಾಮ್ ಟ್ರೂ ವಿಕ್ರಾಂತ್. ಪದೇ ಪದೇ ಬೇರೆ ಆಗುತ್ತೆ. 100%.
ಅಂದರೆ ಇದೆಲ್ಲ ಆಗ್ತಿರೋದು ನಿಮಗೇನಾ ವೇದಾಂತ್? ಪಕ್ಕ ನಿನಗೆ ಆಗ್ತಿರೋದಲ್ವಾ ಅಗ್ರಜ?